ಹಾಯ್ ಫ್ರೆಂಡ್ಸ್, ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಾರಿ ಅಂತ ಹೇಳಿ ಕರೀತಾರೆ. ಇದಕ್ಕೆ ಈ ಥರದ ಕಪ್ಪಲ್ಲಿ 2 ಕಪ್ಪು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟು 2 ಕಪ್ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಪುಡಿ ಮಾಡಿರೋ ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿರೋದು. ಮತ್ತು ಇದು ಅಜ್ವೈನ್ ಹಾಕ್ಕೊತಾ ಇದ್ದೀನಿ, ಕ್ರಷ್ ಮಾಡಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಒಂಥರ ಬಿಸ್ಕೆಟ್ ಥರ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿದ್ರೆ ವಾವ್ ಅನ್ನೋ ಥರ ಇರುತ್ತೆ. ಒಂದು ಸತಿ ಈ ಥರ ಮಾಡಿ ಟ್ರೈ ಮಾಡಿ, ಹೇಗಿರುತ್ತೆ ನೋಡಿ ನೀವೇ. ಇದನ್ನ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದು ಕೂಡ ಒಂದು ಸ್ಪೂನಷ್ಟು, ಒಂದು ಸಾರಿನ ಚಮಚಲ್ಲಿ 1 ಸ್ಪೂನಷ್ಟು ಸ್ವಲ್ಪ ನೋಡಿ ತೊಗೋತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೊಬೇಕು. ಇದನ್ನು ಹಿಂಗೆ ಪ್ರೆಸ್ ಮಾಡಿ ಕಲಿಸ್ಕೋಬೇಕಾಗತ್ತೆ. ಈ ಥರ ನೋಡಿ, ಈ ಥರ ಎಣ್ಣೆ ಫುಲ್ಲೆಲ್ಲ ಕಲಿಸ್ಕೊಂಡು ಮಾಮೂಲಿ ತಣ್ಣೀರೇ ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಈ ಥರ ಕಲಿಸ್ಕೊಳ್ಳಿ ನೀಟಾಗಿ. ಮಕ್ಕಳಂತೂ ಈಗ ಸ್ಕೂಲಿಂದ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಏನಾರು ಬೇಕು ತಿನ್ನೋಕ್ಕೆ ಅಂತ ಹೇಳ್ತಾನೆ ಇರ್ತಾರೆ. ಆವಾಗ ಈ ಥರ ಒಂದು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕಿರಲಿ. ಕಲಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಒಂದು 5 ನಿಮಿಷ ಇಡಿ. ಅಷ್ಟರೊಳಗಡೆ ಈಗ ಸಾಟೆ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನು ಇಲ್ಲ 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ತುಪ್ಪಕ್ಕೆ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಬೋದು. ನಾನು ಅಕ್ಕಿ ಹಿಟ್ಟೇ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ತುಪ್ಪ 2 ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಈ ಥರ ಸಾಟೆ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಒಂದು ಚಪಾತಿ ಮಾಡ್ತೀವಲ್ಲ ಅಷ್ಟು ಉಳ್ಳೆ ತೊಗೊಂಡು ಚಪಾತಿ ಥರ ಮಾಡ್ಕೋಬೇಕು. ಇದನ್ನ ಈ ಥರ ಹಿಟ್ಟು ಹಚ್ಬಿಟ್ಟು ಚಪಾತಿ ಥರ ಉದ್ಕೊಳ್ಳಿ. ಈ ಥರ ಚಪಾತಿ ಥರ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಹತ್ಕೊಳ್ಳೋ ಥರ ಇನ್ನೊಂದು ಸತಿ ಚಪಾತಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳಿ. ಇದನ್ನ ಡೈರೆಕ್ಟ್ ಹಿಟ್ಟಿಗೂ ಬೇಕಾದ್ರೆ ನಾವು ಹಾಕ್ಕೋಬೋದು, ಉದುರುತ್ತೆ ಅನ್ನೋದಾದರೆ. ಇಲ್ಲಾಂದರೆ ಹೀಗೆ ಮೇಲೇನೂ ಕೂಡ ಹಚ್ಕೊಬೋದು. ಡೈರೆಕ್ಟ್ ಹಿಟ್ಟು ಕಲಿಸ್ಬೇಕಾದ್ರೂ ಕೂಡ ನಾವು ಎಳ್ಳನ್ನ ಹಿಟ್ಟಿಗೂ ಹಾಕ್ಕೋಬೋದು. ಈಗ ನೋಡ್ಕೊಳ್ಳಿ, ಈ ಥರ ಸಾಟೆ ಇರುತ್ತಲ್ಲ ಅದನ್ನು ಈ ಚಪಾತಿ ಈ ಥರ ಏನು ಮಾಡ್ಕೊಂಡಿರ್ತೀವಲ್ಲ ರೋಲು, ಅದಕ್ಕೆ ಹೀಗೆ ಸವರ್ಕೊಬೇಕು. ನೀಟಾಗಿ ಎಲ್ಲ ಭಾಗದಲ್ಲೂ ತಾಗೋ ಥರ ಸವರಬೇಕು. ಈಗ ಇದು ಹಿಂಗೆ ಸಾಟೆ ಎಲ್ಲ ಹಚ್ಚಿದ ಮೇಲೆ ಮೇಯ್ನ್ ಇದು ಮಡ್ಚೋದು ನೋಡ್ಕೊಳ್ಳಿ ಯಾವ ಥರ ಅಂತ. ಇದೇ ಮೇಯ್ನು. ಅರ್ಧ ಭಾಗ 1 ಫೋಲ್ಡಿಂಗು, ಇನ್ನರ್ಧ ಫೋಲ್ಡಿಂಗು. ಈ ಥರ ಅರ್ಧ ಫೋಲ್ಡಿಂಗ್ ಬರಬೇಕು. ಮತ್ತು ಸಾಟೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲದಕ್ಕೂ. ಎಡ್ಜಸ್ಗಳಿಗೆ ಹಚ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡೋದೇ ಇಲ್ಲಿ ಇಂಪಾರ್ಟೆಂಟು. ಈ ಕೆಳಗಡೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಮತ್ತೆ ಹಿಂಗೆ ಲಟ್ಟಿಸ್ಬೇಕು. ಉದ್ದುದ್ದಕ್ಕೇ ಲಟ್ಟಿಸ್ಬೇಕು. ಇದು ಮತ್ತೆ ಫೋಲ್ಡಿಂಗ್ ಬರುತ್ತೆ. ಹೀಗಾಗಿ ಈ ಥರ ಉದ್ದುದ್ದಕ್ಕೇ ನೀಟಾಗಿ ಒತ್ಕೊಳ್ಳಿ. ಮತ್ತೆ ಫೋಲ್ಡಿಂಗ್ ಮಾಡಬೇಕಾಗತ್ತಿದು. ಮತ್ತು ಸಾಟೆ ಅಪ್ಲೈ ಮಾಡ್ಕೊತಾ ಇದ್ದೀವಿ.
ಮತ್ತು ಈಗ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಒತ್ತಬೇಕು. ಈಗ ಒಂದು ಚಾಕುದಲ್ಲಿ ಕಟ್ ಮಾಡ್ಕೋಬೇಕು ಅದನ್ನು. ನೋಡಿ ಈ ಥರ ಚಿಕ್ಕ ಚಿಕ್ಕ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇವನ್ನ ಈ ಥರ ಇರಬೇಕು. ಈಗ ಇವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಎಣ್ಣೆಗೆ ಹಾಕಿಟ್ಟಿದ್ದೀವಲ್ಲ ಎಣ್ಣೆಲಿ ಹಾಕ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪು ಆಗೋವರೆಗೂ ಇದನ್ನ ಎಣ್ಣೆಲೆ ಫ್ರೈ ಮಾಡಿಕೊಂಡು ತೆಕ್ಕೋಬೇಕು. ನೋಡಿ ಈ ಥರ ಗೋಲ್ಡನ್ ಕಲರ್ ಆದ ತಕ್ಷಣ ತೆಕ್ಕೋಬೇಕು. ನೋಡಿ ಇದು ಈ ಥರ ಫೈನಲಾಗಿ ರೆಡಿ ಆಗುತ್ತೆ. ಟೀ ಜೊತೆಗೆಲ್ಲ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹಾಕ್ಕೊಟ್ರಂತೂ ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಪ್ರೋಸೆಸ್ಸು. ಬೇಗ ಕಡಿಮೆ ಐಟಮ್ಸಲ್ಲಿ ರೆಡಿ ಆಗುವಂಥ ಬಿಸ್ಕೆಟ್ಟು ಖಾರೆ ಅಂಥೇಳಿ ಕರೀತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.